ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ಶೂರೆನ್ಸ್ ಟ್ರೈನಿಂಗ್ ಸೆಷನ್ಗೆ ಪುನಃ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಜೀವನ್ ಉತ್ಸವ ಪ್ಲಾನ್ನ ಓನ್ ಲೈಫ್ ಅಂದರೆ ಪ್ರಪೋಸರು ಲೈಫ್ ಅಶ್ಯೂರ್ಡ್ ಒಬ್ಬರೇ ಇದ್ದಾಗ ಪಾಲಿಸಿನ ಯಾವ ರೀತಿ ರಿಜಿಸ್ಟರ್ ಮಾಡ್ಬೋದು, ಈ ವೆರಿಫಿಕೇಷನ್ ಯಾವ ರೀತಿ ಮಾಡ್ಬೋದು, ACR e-sign ಯಾವ ರೀತಿ ಮಾಡ್ಬೋದು, ಹಾಗೆ MHR e-sign ಸಹ ತಿಳಿಸ್ಕೊಟ್ಟಿದ್ದೀನಿ. ಒಂದೊಮ್ಮೆ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಒಮ್ಮೆ ನೋಡಿ, ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇಂದಿನ ವಿಡಿಯೋದಲ್ಲಿ ಮೈನರ್ ಲೈಫ್ ಪಾಲಿಸಿ ಜೀವನ್ ತರುಣ್ ಪ್ಲಾನ್ ನ ಯಾವ ರೀತಿ ರಿಜಿಸ್ಟರ್ ಮಾಡಬಹುದು ಅನ್ನೋ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿ ತಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ತಮ್ಮ ಏಜೆಂಟ್ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ತಮ್ಮ ಅನಿಸಿಕೆಗಳು ಸಜೆಷನ್ಸ್ ಏನಾನ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮುಂದುವರಿಸ್ತೀನಿ. ನೀವು ಆನಂದದಲ್ಲಿ ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಕಾಣುತ್ತೆ. ಅದರಲ್ಲಿ ಆನಂದ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲಾನ್ಸ್ ಅನ್ನೋ ಆಪ್ಷನ್ಸ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕಸ್ಟಮರ್ಗೆ ಸಜೆಸ್ಟ್ ಮಾಡಿರುವ ಪ್ಲಾನ್ ಅಂದ್ರೆ ಇದರಲ್ಲಿ ಜೀವನ್ ತರುಣ್ ಪ್ಲಾನ್ ಅನ್ನ ಸೆಲೆಕ್ಟ್ ಮಾಡಿ ಕೆಳಗಡೆ ಪ್ರೊಸೀಡ್ ಅನ್ನೋ ಆಪ್ಷನ್ಸ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಪ್ರಪೋಸರ್ ಬೇಸಿಕ್ ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡೋ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಪ್ರಪೋಸರ್ ಅಂತ ಹೇಳಿದ್ರೆ ಪ್ಯಾರೆಂಟ್, ಫಾದರ್, ಮದರ್ ಅಥವಾ ಲೀಗಲ್ ಗಾರ್ಡಿಯನ್ ಅವರ ಹೆಸರನ್ನ ಎಂಟರ್ ಮಾಡಿ ನಂತರ ಮುಂದಿನ ಡೇಟ್ ಆಫ್ ಬರ್ತ್ ಕಾಲಮ್ ಅಲ್ಲಿ ಕ್ಯಾಲೆಂಡರ್ ನ ಸೆಲೆಕ್ಟ್ ಮಾಡಿ, ಇಯರ್, ಮಂತ್ ಇವನ್ನೆಲ್ಲ ಸೆಲೆಕ್ಟ್ ಮಾಡಿ ನಂತರ ಡೇಟ್ ಅನ್ನ ಸೆಲೆಕ್ಟ್ ಮಾಡಿ. ಈ ಚಿಲ್ಡ್ರನ್ ಪ್ಲಾನ್ ರಿಜಿಸ್ಟರ್ ಮಾಡುವಾಗ ಪ್ರಪೋಸರ್ ಅಂತ ಎಲ್ಲೆಲ್ಲ ವರ್ಡಿಂಗ್ಸ್ ಇರುತ್ತೋ ಅಲ್ಲೆಲ್ಲ ತಂದೆ ಅಥವಾ ಯಾರು ಪ್ರೀಮಿಯಂ ಪೇ ಮಾಡ್ತಾರೋ ಅವರ ಡೀಟೇಲ್ಸ್ ಅನ್ನ ಫಿಲ್ಅಪ್ ಮಾಡಬೇಕು. ಲೈಫ್ ಅಶ್ಯೂರ್ಡ್ ಅಂತ ಇರೋ ಕಡೆ ಎಲ್ಲ ಮಗುವಿನ ಹೆಸರು, ಮಗುವಿನ ಡೀಟೇಲ್ಸ್ ನ ಫಿಲ್ಅಪ್ ಮಾಡಬೇಕಾಗುತ್ತೆ. ನಂತರ ಜೆಂಡರ್ ಕಾಲಮ್ ಅಲ್ಲಿ ಮೇಲು ಫಿಮೇಲು ಅನ್ನೋದನ್ನ ಸೆಲೆಕ್ಟ್ ಮಾಡಿ, ಹಾಗೆ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ವಾಟ್ಸಪ್ ನಂಬರ್ ಬೇರೆ ಇದ್ರೆ ಅಲ್ಲಿ ಕರೆಕ್ಟಾಗಿ ಟೈಪ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅದ್ರ ಮೇಲೆ ಟಚ್ ಮಾಡಿದ್ರೆ ಅದೇ ನಂಬರ್ ರಿಫ್ಲೆಕ್ಟ್ ಆಗುತ್ತೆ. ಹಾಗೆ ಇಮೇಲ್ ID ಸಹ ಸರಿಯಾಗಿ ಎಂಟರ್ ಮಾಡಿ. ನಂತರ ರೆಸಿಡೆಂಟ್ ಸ್ಟೇಟಸ್ನ ಇಂಡಿಯನ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನಂತರ ಎಂಪ್ಲಾಯರ್ ಸ್ಕೀಮ್, ಕೀಮ್ಯಾನ್ ಇನ್ಶೂರೆನ್ಸ್ ಅಥವಾ HUF ಅನ್ನೋ ಕ್ವೆಶನ್ ಇದೆ. ಅದಕ್ಕೆ ಎಸ್ ಇದ್ರೆ ಮಾತ್ರ ಎಸ್ ಅಂತ ಕೊಡಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ನಂತರ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಲೈಫ್ ಅಶ್ಯೂರ್ಡ್ ಡೀಟೇಲ್ಸ್ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಲೈಫ್ ಅಶ್ಯೂರ್ಡ್ ಡೀಟೇಲ್ಸ್ ಅಲ್ಲಿ ಮೊದಲಿಗೆ ರಿಲೇಶನ್ಶಿಪ್ ವಿತ್ ಪ್ರಪೋಸರ್ ಅನ್ನೋ ಕ್ವಶನ್ಗೆ ನೀವು ಚೈಲ್ಡ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಹಾಗೆ ನೇಮ್ ಜಾಗದಲ್ಲಿ ಪ್ರಪೋಸರ್ ಹೆಸರು ಕಾಣ್ತಾ ಇದೆ, ಅದನ್ನ ನೀವು ಡಿಲೀಟ್ ಮಾಡಿ ಲೈಫ್ ಅಶ್ಯೂರ್ಡ್ ಹೆಸರನ್ನ ಟೈಪ್ ಮಾಡಿ. ಹಾಗೆ ಮೇಲ್ ಫಿಮೇಲ್ ಅಂತ ಜೆಂಡರ್ನ ಸೆಲೆಕ್ಟ್ ಮಾಡಿ ನಂತರ ಡೇಟ್ ಆಫ್ ಬರ್ತ್ ಅನ್ನ ಸ್ಕ್ರೋಲ್ ಡೌನ್ ಮಾಡಿ, ಇಯರ್ ಮತ್ತೆ ಮಂತ್ ನಂತರ ಡೇಟ್ ಅನ್ನ ಸೆಲೆಕ್ಟ್ ಮಾಡಿ. ನಂತರ ಕ್ವಶನ್ ಪ್ರೀಮಿಯಂ ವೇವರ್ ಬೆನಿಫಿಟ್, ಈ ಪ್ರೀಮಿಯಂ ವೇವರ್ ಬೆನಿಫಿಟ್ ಬೇಕೋ ಬೇಡವಾ ಅನ್ನೋದನ್ನ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡಿ. ಈ ರೈಡರ್ ನ ಸೇರಿಸೋದ್ರಿಂದ ಇನ್ ಕೇಸ್ ಪ್ರಪೋಸರ್ಗೆ ಮುಂದಿನ ದಿನಗಳಲ್ಲಿ ಏನಾನ ರಿಸ್ಕ್ ಆಗಿ ಡೆತ್ ಆಯ್ತು ಅಂತ ಹೇಳಿದ್ರೆ ಮುಂದೆ ಕಟ್ಟುವಂತ ಪ್ರೀಮಿಯಂ ಪೂರ್ತಿಯಾಗಿ ವೇವ್ ಆಗುತ್ತೆ. ಅಂದ್ರೆ ಪಾಲಿಸಿಯಲ್ಲಿ ಏನೇನ್ ಬೆನಿಫಿಟ್ ಬರಬೇಕು ಅದು ಮಗುವಿಗೆ ಬರುತ್ತೆ. ಈ ರೈಡರ್ ನ ಸೇರಿಸೋಕೆ ಪ್ರಪೋಸರ್ ನ ಏಜ್ ಗೆ ತಕ್ಕಂಗೆ ಸ್ವಲ್ಪ ಅಡಿಷನಲ್ ಪ್ರೀಮಿಯಂ ಸಹ ಚಾರ್ಜ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಪ್ರೀಮಿಯಂ ವೇವರ್ ಬೆನಿಫಿಟ್ ಎಸ್ ಅಂತ ಕೊಟ್ಟು ಪಾಲಿಸಿನ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ನಂತರ ಕೆಳಗಡೆ ಪ್ರಾಡಕ್ಟ್ ಡೀಟೇಲ್ಸ್ ಅಲ್ಲಿ ಸಮ್ ಅಶ್ಯೂರ್ಡ್ ನ ಟೈಪ್ ಮಾಡಿ. ಇಲ್ಲಿ ಬೇಸಿಕ್ ಸಮ್ ಅಶ್ಯೂರ್ಡ್ ನ 2 lakhs ಎಂಟರ್ ಮಾಡಿದ್ದೀನಿ. ನಂತರ ಇದು ಜೀವನ್ ತರುಣ್ ಪ್ಲಾನ್ ಆಗಿರೋದ್ರಿಂದ ಪಾಲಿಸಿ ಟರ್ಮ್ ಮತ್ತೆ ಪ್ರೀಮಿಯಂ ಟರ್ಮ್ ಫಿಕ್ಸ್ಡ್ ಆಗಿರುತ್ತೆ. ನಂತರ ಮೋಡ್ ಅನ್ನು ಸೆಲೆಕ್ಟ್ ಮಾಡಿ. ಹಾಗೆ ಮನಿ ಬ್ಯಾಕ್ ಆಪ್ಷನ್ ಯಾವ ರೀತಿ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಯಾವುದೇ ಮನಿ ಬ್ಯಾಕ್ ಬೇಡ ಅಂದ್ರೆ ನಾಟ್ ರಿಕ್ವೈರ್ಡ್ ನ ಸೆಲೆಕ್ಟ್ ಮಾಡಿ. 5%, 10%, 15% ಯಾವ ಆಪ್ಷನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ. ಮನಿ ಬ್ಯಾಕ್ ಪರ್ಸೆಂಟೇಜ್ ಜಾಸ್ತಿ ಆದಾಗೆ ಒಂಚೂರು ಪ್ರೀಮಿಯಂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ಆಪ್ಷನ್ 4 15% ಮನಿ ಬ್ಯಾಕ್ ನ ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನಾಚ್ ಬೇಕಾ ಅಂತ ಇದೆ, ನೋ ಅಂತ ಕೊಟ್ಟಿದ್ದೀನಿ. ಡೇಟ್ ಆಫ್ ಕಮೆನ್ಸ್ಮೆಂಟ್ ಅನ್ನ ಚೇಂಜ್ ಮಾಡಂಗಿದ್ರೆ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಾಗೇನೆ ಇಡ್ಬೋದು. ಈ ಎಕ್ಸಾಂಪಲ್ ಅಲ್ಲಿ 1 year ಏಜ್ ಚೈಲ್ಡ್ ಇದು. ಹಾಗೆ ಪ್ರಪೋಸರ್ ಏಜ್ 31 ಇದೆ. ಬೇಸಿಕ್ ಸಮ್ ಅಶ್ಯೂರ್ಡ್ 2 lakhs ವಿತ್ ಪ್ರೀಮಿಯಂ ವೇವರ್ ರೈಡರು ಇಯರ್ಲಿ ಪ್ರೀಮಿಯಂ 10,678 ಜೊತೆಗೆ GST ಸೇರಿ ಟೋಟಲ್ ಕಟ್ಟುವಂತ ಪ್ರೀಮಿಯಂ 11,159 ಆಗುತ್ತೆ. ಇಲ್ಲಿ ಬೆನಿಫಿಟ್ ಇಲಿಸ್ಟ್ರೇಷನ್ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೋಬಹುದು. ನಂತರ ಸೇವ್ ಕೋಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ
ಪ್ರೊಸೀಡ್ ಅನ್ನೋ ಆಪ್ಷನ್ ಕಾಣುತ್ತೆ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ನೀವೇನ ಡಿಒ ಅಥವಾ SBI ಆದರೆ ಏಜೆನ್ಸಿ ಕೋಡು ಮತ್ತು ಸ್ಯಾಟಲೈಟ್ ಆಫೀಸ್ ಕೋಡ್ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಒಂದೊಮ್ಮೆ ಏಜೆಂಟೇ ಲಾಗಿನ್ ಮಾಡೋದಾದರೆ ಏಜೆನ್ಸಿ ಕೋಡು ಎಲ್ಲ ಡೀಟೇಲ್ಸ್ ಅಪಿಯರ್ ಆಗುತ್ತೆ ಮತ್ತು ಸ್ಯಾಟಲೈಟ್ ಆಫೀಸ್ ಕೋಡನ್ನ ಮಾತ್ರ ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ನಂತರ ಅಪ್ಡೇಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ನಂತರ ಪ್ರೊಸೀಡ್ ಟು ಪ್ರಪೋಸಲ್ ಅನ್ನೋ ಆಪ್ಷನ್ನು ಕೆಳಗಡೆ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಕ್ಲಿಕ್ ಹಿಯರ್ ಟು ಇನಿಷಿಯೇಟ್ KYC ಅನ್ನೋ ಆಪ್ಷನ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆಧಾರ್ ಆಫ್ಲೈನ್ KYC ಅನ್ನೋ ಆಪ್ಷನ್ ಕಾಣುತ್ತೆ. ಹೆಲ್ಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಸೈಟ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಕೊಟ್ಬಿಟ್ಟು ಪಕ್ಕದಲ್ಲಿರುವ ಕ್ಯಾಪ್ಚಾ ಕೋಡನ್ನ ಎಂಟರ್ ಮಾಡಿ ಲಾಗಿನ್ ವಿತ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ ಆಧಾರ್ ಲಿಂಕ್ಡ್ ಮೊಬೈಲ್ಗೆ OTP ಬರುತ್ತೆ. ಆ OTPನ ತರಿಸ್ಕೊಂಡು ಎಂಟರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಆಧಾರ್ ಸೈಟ್ಗೆ ಲಾಗಿನ್ ಆಗುತ್ತೆ. ಅಲ್ಲಿ ನೀವು ಆಫ್ಲೈನ್ KYC ಅನ್ನೋ ಆಪ್ಷನ್ನ ಸ್ಕ್ರೋಲ್ ಮಾಡಿ ಸರ್ಚ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ರಿಯೇಟ್ ಶೇರ್ ಕೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಒಂದು 4 ಡಿಜಿಟ್ ನಂಬರ್ ಹಾಕ್ಬಿಟ್ಟು ಅದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ಸ್ ಅಲ್ಲಿ ಆಧಾರ್ ಜಿಪ್ ಫೈಲ್ ಡೌನ್ಲೋಡ್ ಆಗಿರುತ್ತೆ. ನಂತರ ಆನಂದ ಸೈಟ್ಗೆ ಪುನಃ ಬಂದ್ಬಿಟ್ಟು ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಆಧಾರ್ ಜಿಪ್ ಫೈಲ್ ಡೌನ್ಲೋಡ್ ಮಾಡುವಾಗ ಕೊಟ್ಟಿರುವಂಥ ಶೇರ್ ಕೋಡನ್ನ ಎಂಟರ್ ಮಾಡಿ ಅಪ್ಲೋಡ್ ಡೌನ್ಲೋಡೆಡ್ ಆಧಾರ್ ಜಿಪ್ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗಿರುವ ಜಿಪ್ ಫೈಲ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜಲ್ಲಿ KYC ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು ಪ್ರಪೋಸರ್ ಹೆಸರು ಬರುತ್ತೆ. ಕೆಳಗಡೆ ಚೈಲ್ಡ್ KYC ಡೀಟೇಲ್ಸ್ ಅನ್ನೋ ಆಪ್ಷನ್ ಕಾಣುತ್ತೆ. ನಿಮಗೆ 3 ಆಪ್ಷನ್ ಇರುತ್ತೆ, KYC, CKYC ಮತ್ತೆ ವಿದೌಟ್ KYC ಅಂತ. KYC ಅಥವಾ CKYC ಮಾಡ್ದೇನು ಚೈಲ್ಡ್ ಪ್ರಪೋಸಲ್ನ ಕಂಪ್ಲೀಟ್ ಮಾಡ್ಬೋದು. ವಿದೌಟ್ KYC ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಯಾವಾಗಲೂ ಮೈನರ್ ಲೈಫ್ ಪಾಲಿಸಿ ಅಥವಾ ಪ್ರಪೋಸರ್ ಬೇರೆ ಲೈಫ್ ಅಶ್ಯೂರ್ಡ್ ಬೇರೆ ಇದ್ದಾವಾಗ ಇಬ್ಬರದು ಡೀಟೇಲ್ಸು ಫಿಲ್ಅಪ್ ಮಾಡಬೇಕಾಗತ್ತೆ. ಅದರಿಂದ 2 ಆಪ್ಷನ್ಸ್ ಕಾಣುತ್ತೆ. ಇವೆರಡು ಆಪ್ಷನ್ನ 1 by 1 ಕ್ಲಿಕ್ ಮಾಡಿಕೊಂಡು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಮೊದಲಿಗೆ ಪ್ರಪೋಸರ್ ಫಾದರ್ ನೇಮು ಮದರ್ ನೇಮನ್ನ ಎಂಟರ್ ಮಾಡಿ ನಾನು ಮ್ಯಾರಿಟಲ್ ಸ್ಟೇಟಸ್ನ ಎಂಟರ್ ಮಾಡಿ ನಂತರ IT ಅಸೆಸಿನೋ ಎನ್ನುವುದನ್ನು ಸಹ ಎಂಟರ್ ಮಾಡಿ ನಂತರ ಪಾನ್ ನಂಬರ್ ಎಂಟರ್ ಮಾಡಿ ಪ್ಯಾನ್ ಕಾರ್ಡಲ್ಲಿರುವಂಥ ಹೆಸರನ್ನು ಸಹ ಎಂಟರ್ ಮಾಡಿ ಇವೆಲ್ಲ ಪ್ರಪೋಸರ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಹಾಗೆ ಕೆಳಗಡೆ ಫಿಸಿಕಲ್ ಪಾಲಿಸಿ ಡಾಕ್ಯುಮೆಂಟ್ ಬೇಕಾ ಅಂತ ಕ್ವಶನ್ ಇದೆ. ಅದಕ್ಕೆ ನಿಮಗೆ ಬೇಕಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಇನ್ಶೂರೆನ್ಸ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಡಿಜಿಟಲ್ ಫಾರ್ಮೆಟ್ ಅಲ್ಲಿ ನಿಮ್ಮ ಪಾಲಿಸಿ ಬಾಂಡು ಅಲ್ಲಿರುತ್ತೆ. ಹಾಗೆ ಇದು ಫಿಮೇಲ್ ಲೈಫ್ ಪ್ರಪೋಸರ್ ಆಗಿರೋದ್ರಿಂದ ಫಿಮೇಲ್ ಲೈಫ್ ಕ್ವಶನೇರು ಕಾಣಿಸುತ್ತೆ. ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಗೂ ಆನ್ಸರ್ ಆಟೋಮೆಟಿಕ್ ಫಿಲ್ ಆಗಿರುತ್ತೆ. ಏನಾದ್ರು ಚೇಂಜಸ್ ಇದ್ರೆ ಮಾಡಬೇಕಾಗುತ್ತೆ. ಹಸ್ಬೆಂಡ್ ಡೀಟೇಲ್ಸ್ ಅಂತ ಹೇಳಿದ್ರೆ ಹಸ್ಬೆಂಡ್ ನೇಮು ಅವರ ಆಕ್ಯುಪೇಷನ್ನು ಮತ್ತು ಇನ್ಕಮ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಡ್ರೆಸ್ ಡೀಟೇಲ್ಸು. ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಆಧಾರಲ್ಲಿ ಏನು ಅಡ್ರೆಸ್ ಇರುತ್ತೋ ಅದು ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಒಂದೊಮ್ಮೆ ಕಮ್ಯುನಿಕೇಷನ್ ಅಡ್ರೆಸ್ ಸೇಮ್ ಇದ್ದರೆ ಈಸ್ ಕಮ್ಯುನಿಕೇಷನ್ ಅಡ್ರೆಸ್ ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಡ್ರೆಸ್ನ ಟೈಪ್ ಮಾಡಿ ನಾವು ಕಮ್ಯುನಿಕೇಷನ್ ಅಡ್ರೆಸ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಕಮ್ಯುನಿಕೇಷನ್ ಅಡ್ರೆಸ್ ಏನು ಕೊಟ್ಟಿರ್ತೀವೋ ಅದೇ ಅಡ್ರೆಸ್ಗೆ ಫಿಸಿಕಲ್ ಡಾಕ್ಯುಮೆಂಟು ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ಡ್ ಪೋಸ್ಟಲ್ಲಿ ಬರುತ್ತೆ. ಆದ್ದರಿಂದ ಕಮ್ಯುನಿಕೇಷನ್ ಅಡ್ರೆಸ್ನ ಆದಷ್ಟು ಕ್ಲಿಯರ್ ಆಗಿ ಪೋಸ್ಟಲ್ ಅಡ್ರೆಸ್ನ ಟೈಪ್ ಮಾಡಿ ನಂತರ ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಆಬ್ಜೆಕ್ಟ್ ಆಫ್ ಇನ್ಶೂರೆನ್ಸ್ನ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಡೌನ್ ಲಿಸ್ಟಲ್ಲಿ ಸೂಟೇಬಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿ ನೀವೇನ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರೆ ಯಾವ ಪರ್ಸೆಂಟಲ್ಲಿ ಕಟ್ತಾ ಇದ್ರಿ ಅದನ್ನು ಸೆಲೆಕ್ಟ್ ಮಾಡಿ. ಹಾಗೆ ಸೆಕ್ಯೂರ್ಡ್ ಲೋನು ಅನ್ಸೆಕ್ಯೂರ್ಡ್ ಲೋನು ಅದನ್ನು ಸಹ ಫಿಲ್ಅಪ್ ಮಾಡಿ. ಏನು ಲೋನ್ ಇಲ್ಲ ಅಂದರೆ 00 ಅಂತ ಟೈಪ್ ಮಾಡಿ. ನಂತರ ಪ್ರೊವೈಡ್ ಪ್ರಪೋಸರ್ಸ್ ಇಯರ್ಲಿ ಇನ್ಕಮ್ ಅಂದ್ರೆ ಕೆಳಗಡೆ ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ, ಎಂಪ್ಲಾಯ್ಮೆಂಟ್ ಕ್ಯಾಟಗರಿ ಬಂದರೆ ಅದ್ರ ಕೆಳಗಡೆ ಫಿಲ್ಅಪ್ ಮಾಡಿ. ಬಿಸ್ನೆಸ್ಸಲ್ಲಿ ಬಂದರೆ ಬಿಸ್ನೆಸ್ಸಲ್ಲಿ ಫಿಲ್ಅಪ್ ಮಾಡಿ. ಯಾವ್ಯಾವುದು ಇನ್ಕಮ್ ಅಪ್ಲಿಕೇಬಲ್ ಇಲ್ವೋ ಅದನ್ನು 00 ಅಂತ ಮೆನ್ಷನ್ ಮಾಡಿ. ಹಾಗೆ ಆಕ್ಯುಪೇಷನ್ ಡೀಟೇಲ್ಸ್ ಕೆಳಗಡೆ ಪ್ರೆಸೆಂಟ್ ಆಕ್ಯುಪೇಷನ್ನ ಕ್ಲಿಕ್ ಮಾಡಿ ಅದರಲ್ಲಿರುವ ಸೂಟೇಬಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ಎಕ್ಸಾಕ್ಟ್ ನೇಚರ್ ಆಫ್ ಡ್ಯೂಟಿನೂ ಸಹ ಸೆಲೆಕ್ಟ್ ಮಾಡಿ. ಹಾಗೆ ಸೋರ್ಸ್ ಆಫ್ ಇನ್ಕಮ್ನು ಸಹ ಸೆಲೆಕ್ಟ್ ಮಾಡಿ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ನು ಸ್ಕ್ರೋಲ್ ಡೌನ್ ಲಿಸ್ಟಲ್ಲಿ ಸೂಟೇಬಲ್ನ ಸೆಲೆಕ್ಟ್ ಮಾಡಿ. ಹಾಗೆ ಲೆಂತ್ ಆಫ್ ಸರ್ವಿಸ್ನ ಎಂಟರ್ ಮಾಡಿ. ಇಯರು ಮತ್ತು ಮಂತು ಎರಡನ್ನೂ ಫಿಲ್ ಮಾಡಬೇಕಾಗುತ್ತೆ.
ಹಾಗೆ ಈ ಪ್ರಪೋಸಲಲ್ಲಿ ಎಂಪ್ಲಾಯ್ಮೆಂಟಲ್ಲಿ ಅವರ ಇನ್ಕಮು 7,05,000 ಇದೆ ಅಂತ ಹೇಳಿದ್ರು, ಅದರಿಂದ ಅದನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಈಗ ಲೆಂತ್ ಆಫ್ ಸರ್ವಿಸ್ ಆದ ನಂತರ ಎಂಪ್ಲಾಯರ್ ಹೆಸರು, ಕಂಪನಿ ಹೆಸರನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ಆ್ಯನ್ಯುವಲ್ ಇನ್ಕಮು ಲೇಟೆಸ್ಟ್ ಇಯರ್ದು ಕಂಪಲ್ಸರಿ ಫಿಲಪ್ ಮಾಡಬೇಕು. ಪ್ರೀವಿಯಸ್ 2 ಫೈನಾನ್ಷಿಯಲ್ ಇಯರ್ದು ಆಪ್ಷನಲ್ ಇರುತ್ತೆ, ಬೇಕಿದ್ರೆ ಫಿಲಪ್ ಮಾಡ್ಬೋದು. ನಂತರ ಆರ್ ಯು ಎಂಪ್ಲಾಯ್ಡ್ ಇನ್ ಆರ್ಮ್ಡ್ ಫೋರ್ಸಸ್ ಅಂತ ಕ್ವಶನ್ ಇದೆ. ಅದಕ್ಕೆ ಒಂದೊಮ್ಮೆ ಏರ್ ಫೋರ್ಸು, ನೇವಿ, ಆರ್ಮಿ ಆ ಥರದ್ರಲ್ಲಿ ಏನಾನ ಕೆಲಸ ಮಾಡ್ತಾ ಇದ್ರೆ ಅದನ್ನ ಎಸ್ ಅಂತ ಕೊಡಬೇಕಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡಿ. ಹಾಗೆ ಒಂದೊಮ್ಮೆ ಪ್ರೀವಿಯಸ್ LIC ಪಾಲಿಸಿ ಏನಾನ ಇದ್ರೆ ಅಲ್ಲಿ ಕಸ್ಟಮರ್ ID ಪಾಲಿಸಿ ನಂಬರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಎಂಟರ್ ಮಾಡಿ ಫೆಚ್ ಡೀಟೇಲ್ಸ್ ನ ಮಾಡಿದ್ರೆ ಪಾಲಿಸಿ ಡೀಟೇಲ್ಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನಾವು ಪ್ರಪೋಸರ್ ಡೀಟೇಲ್ಸ್ ನ ಫಿಲಪ್ ಮಾಡ್ತಾ ಇರೋದ್ರ ಪ್ರಪೋಸರ್ ಓನ್ ಲೈಫ್ ಪಾಲಿಸಿ ಯಾವ್ದನ್ನ ಇದ್ರೆ ಅದರ ಪಾಲಿಸಿ ನಂಬರ್ ಕೊಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಐ ಹಿಯರ್ ಬೈ ಡಿಕ್ಲೇರ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಮುಂದಕ್ಕೆ ಹೋಗುತ್ತೆ. ಹಾಗೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ತಂದೆ ಅಥವಾ ತಾಯಿ ಯಾರು ಪ್ರಪೋಸ್ ಮಾಡ್ತಾರಲ್ವಾ ಅವ್ರದ್ದೇ ಕೊಡಬೇಕಾಗತ್ತೆ. ಬ್ಯಾಂಕ್ ಅಕೌಂಟ್, IFSC ಕೋಡು, ಅಕೌಂಟ್ ನಂಬರು ಮತ್ತೆ ಅಕೌಂಟ್ ಟೈಪನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ಕ್ವಶನೇರ್ಸು, ಇದು ಪ್ರಪೋಸರ್ಗೆ ರಿಲೇಟೆಡ್ ಕ್ವಶನೇರು. ಇದರಲ್ಲಿ ಪ್ರತಿಯೊಂದು ಆಪ್ಷನ್ನು 1 by 1 ಕ್ಲಿಕ್ ಮಾಡಿ ಅದನ್ನು ರೈಟ್ ಮಾರ್ಕ್ ಬರೋ ಥರ ನೋಡ್ಕೋಬೇಕಾಗತ್ತೆ. ಪ್ರಪೋಸರ್ ಹೈಟು ವೆಯ್ಟು ಎಂಟರ್ ಮಾಡಬೇಕು. ಹೈಟನ್ನು ಸೆಂಟಿಮೀಟ್ರಲ್ಲಿ, ವೆಯ್ಟನ್ನು KGಯಲ್ಲೇ ಮೆನ್ಷನ್ ಮಾಡಬೇಕಾಗತ್ತೆ. ನಂತರ ಪ್ರೀವಿಯಸ್ ಇನ್ಶೂರೆನ್ಸ್ ಡೀಟೇಲ್ಸ್ ಅದನ್ನು ಸಹ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ಸೆಟ್ಲ್ಮೆಂಟ್ ಆಪ್ಷನ್ನು ಸಹ ಸೆಲೆಕ್ಟ್ ಮಾಡಬೇಕು. ಹ್ಯಾಬಿಟ್ಸ್ನು ಸಹ ಸೆಲೆಕ್ಟ್ ಮಾಡಬೇಕು. ಆ ನಂತರ ನಾವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡೋಕ್ಕೆ ಹೋಗಬಾರ್ದು. ಇನ್ನೂ ಒಂದು ಲೈಫ್ ಇದೆ, ಅದು ಲೈಫ್ ಅಶ್ಯೂರ್ದು, ಆ ಪೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಎರರ್ ಮೆಸೇಜ್ ಬರುತ್ತೆ. ಹಾಗೆ ಲೈಫ್ ಅಶ್ಯೂರ್ಡ್ ಪೇಜ್ ಓಪನ್ ಆಗುತ್ತೆ. ಯಾವುದು ಫಿಲಪ್ ಆಗಿರಲು ಅದೆಲ್ಲ ರೆಡ್ ಆಗಿ ಕಾಣಿಸುತ್ತೆ. ಫಸ್ಟ್ ನೇಮು ಮತ್ತು ಮಿಡಲ್ ನೇಮು, ಲಾಸ್ಟ್ ನೇಮು ಲೈಫ್ ಅಶ್ಯೂರ್ಡ್ದು ಮಗುವಿಂದು ಕೊಡಬೇಕಾಗತ್ತೆ. ನಂತರ ಮಗುವಿನ ಫಾದರ್ ನೇಮು, ಮಗುವಿನ ಮದರ್ ನೇಮು, ಹಾಗೆ ಮೇಲು ಫೀಮೇಲು ಅದು ಆಲ್ರೆಡಿ ಕೊಟ್ಟಿದ್ದೀವಲ್ಲ ಅದು ಆಟೋಮೆಟಿಕ್ ಕಾಣಿಸುತ್ತೆ. ಹಾಗೆ ಡೇಟ್ ಆಫ್ ಬರ್ತು ಕಾಣಿಸುತ್ತೆ. ಹಾಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಸೆಲೆಕ್ಟ್ ಮಾಡಬೇಕು. ಹಾಗೆ ಇಲ್ಲೂ ಸಹ ಡೂ ಯು ವಿಶ್ ಟು ಅವೈಲ್ ಫಿಸಿಕಲ್ ಡಾಕ್ಯುಮೆಂಟ್ ಅಂತ ಕ್ವಶನ್ ಇದೆ, ಅದಕ್ಕೂ ಸಹ ಎಸ್ ಅಂತ ಕೊಡಿ ನಿಮಗೆ ಬೇಕಿದ್ರೆ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡಿ. ಹಾಗೆ ಮೈನರ್ ಲೈಫ್ ಪಾಲಿಸಿ ರಿಜಿಸ್ಟರ್ ಮಾಡುವಾಗ ಮೈನರ್ ಲೈಫ್ ಫೋಟೋನ ಅಪ್ಲೋಡ್ ಮಾಡೋಕ್ಕೆ ಹೇಳುತ್ತೆ. ಅದು JPEG ಫಾರ್ಮ್ಯಾಟಲ್ಲಿ ಇರಬೇಕಾಗುತ್ತೆ. ಮತ್ತು ಆ ಫೋಟೋ ಸೈಜ್ ಬಂದುಬಿಟ್ಟು 500 KB ಒಳಗಡೆ ಇರಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ಇದ್ದರೆ ಅಪ್ಲೋಡ್ ಆಗಲ್ಲ. ಫೋಟೋ ಸೈಜನ್ನು ಏನನ್ನ ಹೆಚ್ಚು ಕಮ್ಮಿ ಮಾಡ್ಬೇಕಂತ ಹೇಳಿದ್ರೆ ಮೊಬೈಲಲ್ಲಿ ನಿಮಗೆ ಆಂಡ್ರಾಯ್ಡ್ ಆ್ಯಪ್ಗಳು ಡಾಕ್ಯುಮೆಂಟ್ ಸ್ಕ್ಯಾನರ್ ಅಂತ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಫೋಟೋನ PDF ಕನ್ವರ್ಟ್ ಮಾಡ್ಬೋದು, ಅಥವಾ ಫೋಟೋ ಸೈಜು PDF ಸೈಜನ್ನು ರೆಡ್ಯೂಸ್ ಮಾಡ್ಬೋದು, ಇನ್ಕ್ರೀಸ್ ಮಾಡ್ಬೋದು. ನಂತರ ಅಡ್ರೆಸ್ ಡೀಟೇಲ್ಸಲ್ಲಿ ಮೈನರ್ ಅಡ್ರೆಸ್ಸು ಪ್ರಪೋಸರ್ ಅಡ್ರೆಸ್ ಸೇಮ್ ಅನ್ನೋ ಆಪ್ಷನ್ ಕಾಣಿಸುತ್ತೆ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅದೇ ಅಡ್ರೆಸ್ಸಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನಂತರ ಚೈಲ್ಡ್ ಸ್ಟಡಿಂಗ್ ಅನ್ನೋ ಕ್ವಶನ್ ಇದೆ, ಅದಕ್ಕೆ ಎಸ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಪ್ರೀವಿಯಸ್ ಪಾಲಿಸಿ ಡೀಟೇಲ್ಸ್ ಇದ್ರೆ ಅದನ್ನು ಸಹ ಎಂಟರ್ ಮಾಡಿ, ಇಲ್ಲ ಅಂದ್ರೆ ಆ ಹಿಯರ್ ಬೈ ಅನ್ನುವ ಡಿಕ್ಲರೇಷನ್ ಕ್ಲಿಕ್ ಮಾಡಿ. ಹಾಗೆ ನಂತರ ಪ್ರೀವಿಯಸ್ ಪಾಲಿಸಿ ಡೀಟೇಲ್ಸ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದೆ, ಅಲ್ಲಿ ನೀವು ಡೀಟೇಲ್ಸ್ನ ಎಂಟರ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಐ ಹಿಯರ್ ಬೈ ಅನ್ನೋ ಡಿಕ್ಲರೇಷನ್ನ ಸೆಲೆಕ್ಟ್ ಮಾಡಿ. ವೆದರ್ ಆಲ್ ಚಿಲ್ಡ್ರನ್ ಆರ್ ಈಕ್ವಲಿ ಇನ್ಶೂರ್ಡ್ ಅನ್ನೋ ಕ್ವಶನ್ ಇದೆ, ಅದಕ್ಕೆ ಎಸ್ ಅನ್ನೋದು ಸೆಲೆಕ್ಟ್ ಮಾಡಿ. ನಂತರ ಅದರ್ ಇನ್ಶೂರರ್ ಪಾಲಿಸಿ ಡೀಟೇಲ್ಸ್ ಕೇಳಿದೆ, ಅದನ್ನು ಸಹ ಡಿಕ್ಲರೇಷನ್ನ ಸೆಲೆಕ್ಟ್ ಮಾಡಿ. ನಂತರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಫಾದರ್ ಏಜು, ಮದರ್ ಏಜು ಮತ್ತು ಸ್ಟೇಟಸ್ ಆಫ್ ಹೆಲ್ತ್ ಇವನ್ನೆಲ್ಲ ಫಿಲಪ್ ಮಾಡಬೇಕಾಗತ್ತೆ. ಅಡಿಷ್ನಲ್ ಮೆಂಬರ್ನ ಆ್ಯಡ್ ಮಾಡಿ, ಬ್ರದರ್ಸು ಸಿಸ್ಟರ್ಸು ಯಾರನ್ನ ಇದ್ದರೆ ಅವ್ರನ್ನೂ ಸಹ ಸೇರಿಸಬೇಕಾಗತ್ತೆ. ನಂತರ ಕ್ವಶನೇರು, ಇದು ಮಗುವಿನ ಹೆಲ್ತ್ ರಿಲೇಟೆಡ್ ಕ್ವಶನ್ಸ್ ಫಿಲಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೆಡಿಕಲ್ ಹಿಸ್ಟ್ರಿ, ಪ್ರೀವಿಯಸ್ ಪಾಲಿಸಿ, ಇನ್ಶೂರೆನ್ಸ್ ಡೀಟೇಲ್ಸು ಮತ್ತು ಸ್ಟೇಟ್ ಆಫ್ ಹೆಲ್ತು ಮತ್ತು ಸೆಟ್ಲ್ಮೆಂಟ್ ಆಪ್ಷನ್ನು ಇವನ್ನೆಲ್ಲ 1 by 1 ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಬಂದಿದೆಯಾ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಹಾಗೆ ಹೈಟ್ ಇನ್ ಸೆಂಟಿಮೀಟ್ರು, ವೆಯ್ಟ್ ಇನ್ KG ಇಲ್ಲೂ ಸಹ ಕೇಳುತ್ತೆ, ಅದನ್ನು ಸಹ ಫಿಲಪ್ ಮಾಡಿ. ಈ ಯಾವುದೇ ಆಪ್ಷನ್ ಮೇಲೆ ರೈಟ್ ಮಾರ್ಕ್ ಬಂದಿಲ್ಲ, ಡೈರೆಕ್ಟಾಗಿ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಈ ಥರ ಪುನಃ ಎರರ್ ಮೆಸೇಜ್ ಕಾಣಿಸುತ್ತೆ.
ಆಗ ನಾವು ಪ್ರಪೋಸರ್ ಕ್ವೆಶನೇರು ಮತ್ತು ಲೈಫ್ ಅಶ್ಯೂರ್ಡ್ ಕ್ವೆಶನೇರು ಎರಡನ್ನೂ 1 by 1 ಚೆಕ್ ಮಾಡಬೇಕು, ಎಲ್ಲ ರೈಟ್ ಮಾರ್ಕ್ ಬಂದಿದೆಯಾ ಅಂತ ನೋಡಬೇಕು. ಇಲ್ಲಿ ಪ್ರಪೋಸರ್ದು ಎಲ್ಲ ರೈಟ್ ಮಾರ್ಕ್ ಇದೆ. ಲೈಫ್ ಅಶ್ಯೂರ್ಡ್ ಪೇಜನ್ನು ಸ್ಕ್ರೋಲ್ ಡೌನ್ ಮಾಡಿ ನೋಡಿದಾಗ ಕ್ವೆಶನೇರಲ್ಲಿ ಕೆಲವೊಂದು ಕಡೆ ರೈಟ್ ಮಾರ್ಕ್ ಇಲ್ಲ, ಅದನ್ನು 1 by 1 ನಾವು ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಬರೋ ಥರ ನೋಡಬೇಕು. ಆ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಪುನಃ ಸ್ಕ್ರೋಲ್ ಡೌನ್ ಮಾಡಿ ಪೇಜಿನ ಎಂಡ್ಗೆ ಹೋದಾಗ ಅಲ್ಲಿ ಸೇವ್ ಪ್ರಪೋಸಲ್ ಅನ್ನೋ ಆಪ್ಷನ್ ಕಾಣುತ್ತೆ. ಅದನ್ನು ಮೇಲೆ ಕ್ಲಿಕ್ ಮಾಡಿ ಪ್ರಪೋಸಲ್ ಸೇವ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಕಾಣಿಸುತ್ತೆ. ಅದನ್ನು ಓಕೆ ಮಾಡಿದ ನಂತರ ಪ್ರೊಸೀಡ್ ಅನ್ನೋ ಆಪ್ಷನ್ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ರಪೋಸರು ಮತ್ತು ಲೈಫ್ ಅಶ್ಯೂರ್ಡ್ ಇಬ್ಬರದು ಡಾಕ್ಯುಮೆಂಟ್ ಅಪ್ಲೋಡ್ಗೆ ಕೇಳ್ತಾ ಇದೆ. ಅಡ್ರೆಸ್ ಪ್ರೂಫು ಪ್ರಪೋಸರ್ದು ಆಧಾರು, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು ಈ ಮೂರಲ್ಲಿ ಯಾವುದನ್ನ ಒಂದನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಹಾಗೆ ಮೈನರ್ ಲೈಫು, ಚೈಲ್ಡ್ ಪಾಲಿಸಿದು ಬರ್ತ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಎರಡನ್ನೂ PDF ಫಾರ್ಮ್ಯಾಟು 1 MBಗಿಂತ ಕಮ್ಮಿ ಇರೋ ಫೈಲನ್ನು ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಆ್ಯಸ್ ಯೂಶುವಲ್ BOC ಮತ್ತು ಆನ್ಲೈನ್ ಪೇಮೆಂಟ್ ಎರಡು ಆಪ್ಷನ್ ಕಾಣುತ್ತೆ. ಒಂದೊಮ್ಮೆ ಆನ್ಲೈನ್ ಪೇಮೆಂಟ್ ಮಾಡೋದಿದ್ರೆ ಆನ್ಲೈನ್ ಪೇಮೆಂಟ್ನ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ACR ಫಿಲಪ್ ಮಾಡೋಕ್ಕೆ ಹೇಳುತ್ತೆ. ಇದರಲ್ಲಿ ಲೈಫ್ ಅಶ್ಯೂರ್ಡ್ ಬಂದ್ಬಿಟ್ಟು ಏಜೆಂಟು ತನ್ನ ಮಗುವಿಗೆ ಮಾಡಿರುವಂಥದ್ದು. ಏಜೆಂಟೇ ಇದರಲ್ಲಿ ಲೈಫ್ ಪ್ರಪೋಸ್ಡ್ ಆಗಿರ್ತಾರೆ. ಆದ್ದರಿಂದ ಎಷ್ಟು ವರ್ಷದಿಂದ ಪರಿಚಯ ಅನ್ನೋದಕ್ಕೆ ಅವರ ಏಜನ್ನು ಹಾಕಿದ್ದೀನಿ. ಮತ್ತು ಆರ್ ಯು ರಿಲೇಟೆಡ್ ಟು ಹಿಮ್ ಆರ್ ಹರ್ ಅನ್ನೋದಕ್ಕೆ ಎಸ್ ಅಂತ ಕೊಟ್ಟು ಸೆಲ್ಫ್ ಅಂತ ಟೈಪ್ ಮಾಡಿದ್ದೀನಿ. ನಂತರ ಬೇರೆ ಎಲ್ಲ ಕ್ವೆಶನ್ಗೂ ಆಲ್ಮೋಸ್ಟ್ ಫಿಲಪ್ ಆಗಿರುತ್ತೆ ಆನ್ಸರು. ಏನನ್ನ ಚೇಂಜಸ್ ಇದ್ರೆ ಮಾಡಬೇಕಾಗುತ್ತೆ. ಇನ್ಕಮ್ನ ಟೈಪ್ ಮಾಡಬೇಕಾಗತ್ತೆ. ನಂತರ ಡಾಕ್ಯುಮೆಂಟ್ಸ್ ಏನಾನ ಕೊಟ್ಟಿದ್ದಿದ್ರೆ ಅದನ್ನು ಸಹ ಸೆಲೆಕ್ಟ್ ಮಾಡಬೇಕಾಗತ್ತೆ. ವಾಟ್ ಹ್ಯಾಸ್ ಬಿನ್ ದ ಜನರಲ್ ಸ್ಟೇಟ್ ಆಫ್ ಹೆಲ್ತ್ ಅದನ್ನು ಸಹ ನಾವು ಗುಡ್ ಅನ್ನೋದು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ಪ್ರಪೋಸರ್ ಕುರಿತ ACRಗೆ ಡಿಕ್ಲರೇಷನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಆ ನಂತರ ಲೈಫ್ ಅಶ್ಯೂರ್ಡ್ ಕುರಿತ ACR ಕ್ವೆಶನ್ಸ್ ಕಾಣಿಸುತ್ತೆ. ಇಲ್ಲೂ ಸಹ ಹೌ ಲಾಂಗ್ ಡೂ ಯು ನೋ ದ ಲೈಫ್ ಟು ಬಿ ಅಶ್ಯೂರ್ಡ್ ಅನ್ನೋ ಕ್ವೆಶನ್ ಇದೆ. ಇಲ್ಲಿ ಮಗುವಿನ ಏಜು 1 year ಇರೋದ್ರಿಂದ 1 year ಅಂತ ಸೆಲೆಕ್ಟ್ ಮಾಡಿ ನಂತರ ಆರ್ ಯು ರಿಲೇಟೆಡ್ ಅನ್ನೋ ಕ್ವೆಶನ್ಗೆ ಎಸ್ ಅಂತ ಕೊಡಿ. ನಂತರ ರಿಲೇಷನ್ಶಿಪ್ಪನ್ನು ಮದರ್ ಅಂತ ಕೊಡಿ, ಯಾಕಂದರೆ ಏಜೆಂಟು ಮಗುವಿನ ಮದರ್ ಆಗಿರೋದ್ರಿಂದ. ಹಾಗೆ ಲೈಫ್ ಅಶ್ಯೂರ್ಡ್ನ ಸ್ಟೇಟಸ್ ಆಫ್ ಹೆಲ್ತನ್ನು ಗುಡ್ ಅಂತ ಸೆಲೆಕ್ಟ್ ಮಾಡಿ ನಂತರ ಡಿಕ್ಲರೇಷನ್ನ ಸೆಲೆಕ್ಟ್ ಮಾಡಿ ಆ ನಂತರ ಸೆಂಡ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏಜೆಂಟ್ ರಿಜಿಸ್ಟರ್ಡ್ ಮೊಬೈಲ್ಗೆ OTP ಬರುತ್ತೆ. ಆ OTPನ ಎಂಟರ್ ಮಾಡಿ ವೆರಿಫೈ OTP ಅಂತ ಕ್ಲಿಕ್ ಮಾಡಿದ್ರೆ ಏಜೆಂಟ್ ACR ಕಂಪ್ಲೀಟ್ ಆದಂಗೆ. ನಂತರ ಕಸ್ಟಮರ್ ವೆರಿಫಿಕೇಶನ್ ಲಿಂಕು ಕಸ್ಟಮರ್ ಇಮೇಲ್ ID ಮತ್ತು ವಾಟ್ಸ್ಆ್ಯಪ್ ನಂಬರ್ಗೆ ಕಳಿಸಿದ್ದೀವಿ ಅನ್ನೋ ಮೆಸೇಜ್ ಕಾಣಿಸುತ್ತೆ. ಆ ನಂತರ ಕಸ್ಟಮರ್ ಕಡೆಯಿಂದ ವೆರಿಫಿಕೇಶನ್ ಮಾಡಿ ಪೇಮೆಂಟ್ ಸಹ ಮಾಡಿಸ್ಬೋದು. ನಾನು ಇಲ್ಲೇ ನಮ್ಮ ಸಿಸ್ಟಮಲ್ಲೇ ಕಸ್ಟಮರ್ ವೆರಿಫಿಕೇಷನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲಿಗೆ ಅದಕ್ಕೆ ನೀವು ಅಕ್ಸೆಸ್ ID-ನ ಕಾಪಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮಗೆ ಬ್ಲೂ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರುವಂಥ ಕಸ್ಟಮರ್ ವೆರಿಫಿಕೇಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅಕ್ಸೆಸ್ ID-ನ ಪೇಸ್ಟ್ ಮಾಡಿ ನಂತರ ಸೆಂಡ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ ಮೊಬೈಲ್ಗೆ OTP ಬರುತ್ತೆ. ಆ OTPನ ತರಿಸ್ಕೊಂಡು ಅಲ್ಲಿ ಎಂಟರ್ ಮಾಡಿ ವೆರಿಫೈ ಆ್ಯಂಡ್ ರೀಡೈರೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಡೌನ್ಲೋಡ್ ಪ್ರಪೋಸಲು, ಎಡಿಟ್ ಪ್ರಪೋಸಲು ಎಲ್ಲ ಎರಡು ಆಪ್ಷನ್ ಕಾಣುತ್ತೆ. ಅದ್ರ ಜೊತೆಗೆ ಸೆಂಡ್ OTP ಅನ್ನೋ ಇನ್ನೊಂದು ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು OTP ಕಸ್ಟಮರ್ ಮೊಬೈಲ್ಗೆ ಬರುತ್ತೆ. ಆ OTPನ ಸಹ ಅಲ್ಲಿ ಎಂಟರ್ ಮಾಡಿ ವೆರಿಫೈ OTP ಅಂತ ಕ್ಲಿಕ್ ಮಾಡಿದ ನಂತರ ಪ್ರಪೋಸಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಬೇಕು. ಒಂದೊಮ್ಮೆ ಪ್ಲೀಸ್ ರೀಟ್ರೈ ಈ ಥರ ಏನಾನ ಮೆಸೇಜ್ ಬಂತು ಅಂತ ಹೇಳಿದ್ರೆ ಇನ್ನೊಮ್ಮೆ ರೀಸೆಂಡ್ ಮಾಡಿ ಪುನಃ ಹೊಸ OTP ಅವರ ಮೊಬೈಲ್ ನಂಬರ್ ಅಥವಾ ಇಮೇಲ್ಗೆ ಬರುತ್ತೆ. ಅದನ್ನು ಎಂಟರ್ ಮಾಡಿಬಿಟ್ಟು ವೆರಿಫೈ OTP ಮಾಡಿ ಆ ನಂತರ ಈ ರೀತಿ Paytm ಅಂತ ಹೇಳ್ಬಿಟ್ಟು ಪೇಮೆಂಟ್ ಆಪ್ಷನ್ ಕೇಳುತ್ತೆ. ಅಲ್ಲಿ ನೀವು Paytmನ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಬೇರೆ ಬೇರೆ ಆಪ್ಷನ್ನಲ್ಲಿ ಪೇಮೆಂಟ್ ಮಾಡೋಕ್ಕೆ ಕೇಳುತ್ತೆ. ಒಂದೊಮ್ಮೆ ಕಾರ್ಡ್ ಪೇಮೆಂಟ್ ಮಾಡೋದಿದ್ರೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡಲ್ಲಿ ಪೇಮೆಂಟ್ ಮಾಡ್ಬೋದು. ಅದರ ನಂಬರ್ನ ಮೊದಲಿಗೆ ಹಾಕಬೇಕು. ನಂತರ ಎಕ್ಸ್ಪೈರಿ ಡೇಟು ವ್ಯಾಲಿಡಿಟಿನ ಹಾಕಬೇಕು. ನಂತರ CVV ನಂಬರ್ ಎಂಟರ್ ಮಾಡಿ ಪೇ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ
ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಆಗುತ್ತೆ. ನಂತರ ಪೇಮೆಂಟ್ ಸಕ್ಸಸ್ಫುಲ್ ಅನ್ನೋ ಪೇಜ್ ಓಪನ್ ಆಗುತ್ತೆ. ಒಂದೊಮ್ಮೆ ಆ ಪೇಜ್ ಓಪನ್ ಆಗಿಲ್ಲ ಅಂತ ಹೇಳಿದ್ರೆ ಅವರ ಮೊಬೈಲ್ಗೆ ಡಿಕ್ಲೈನ್ ಆಗಿರೋ ಮೆಸೇಜ್ ಬಂದಿರುತ್ತೆ. ಅಥವಾ ನಿಮ್ಮ ಆನಂದ ಪೋರ್ಟಲ್ಗೆ ರೀಲಾಗಿನ್ ಮಾಡಿ ಆನಂದ ಆಪ್ಷನ್ ಕೆಳಗಡೆ ಇರುವ ಕನ್ಸಾಲಿಡೇಟೆಡ್ ಸಮರಿನ ಕ್ಲಿಕ್ ಮಾಡಿ ಅಲ್ಲಿ ಅಕ್ಸೆಸ್ ID ಕೊಟ್ಬಿಟ್ಟು ಸರ್ಚ್ ಮಾಡಿ ಯಾವ ಸ್ಟೇಜಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನಾನು ಚೆಕ್ ಮಾಡಿದವಾಗ ಪೇಮೆಂಟ್ ಸ್ಟೇಟಸ್ ಇಂದ ಪೆಂಡಿಂಗ್ ತೋರಿಸ್ತಾ ಇತ್ತು. ಮಿಕ್ಕಿದ ಮೇಲ್ಗಡೆ ಕಸ್ಟಮರ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಅಂತ ತೋರಿಸ್ತಾ ಇತ್ತು. ಪುನಃ ಪೇಮೆಂಟ್ ನ ಕಂಟಿನ್ಯೂ ಮಾಡೋಕ್ಕೆ ಕಸ್ಟಮರ್ ವೆರಿಫಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅಕ್ಸೆಸ್ ID ನ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ ಮೊಬೈಲ್ಗೆ OTP ಬರುತ್ತೆ. ಆ OTP ನ ತರಿಸ್ಕೊಂಡು ಎಂಟರ್ ಮಾಡಿ ವೆರಿಫೈ ಅಂಡ್ ರೀಡೈರೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪೇಮೆಂಟ್ ಕಂಟಿನ್ಯೂ ಮಾಡೋಕ್ಕೆ Paytm ಅನ್ನೋ ಆಪ್ಷನ್ ಬರುತ್ತೆ. ಆ Paytm ನ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಅನ್ನೋದ್ರ ಮೇಲೆ ಪುನಃ ಕ್ಲಿಕ್ ಮಾಡಿ ಪುನಃ ಪೇಮೆಂಟ್ ನ ಮಾಡಬೇಕು. ಇಲ್ಲಿ ನಾನು UPI ID ನ ಇಸ್ಕೊಂಡು UPI ID ಎಂಟರ್ ಮಾಡಿಬಿಟ್ಟು ಪೇಮೆಂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಪೇ ಬೈ UPI ID ನ ಸೆಲೆಕ್ಟ್ ಮಾಡಿದ್ದೀನಿ. ಕೆಳಗಡೆ UPI ID ನ ಎಂಟರ್ ಮಾಡಬೇಕು. ಹಾಗೆ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂತ UPI ID ಯಾವ ಮೊಬೈಲ್ ಇರುತ್ತೋ ಆ UPI ID ನ ಓಪನ್ ಮಾಡಿದ ತಕ್ಷಣ ಅಲ್ಲಿ ಪಾಪಪ್ ಮೆಸೇಜ್ ಕಾಣಿಸುತ್ತೆ. ಪೇಮೆಂಟ್ ಮಾಡೋಕ್ಕೆ ಕೇಳುತ್ತೆ. ಹಾಗೆ ಪೇಮೆಂಟ್ ಮಾಡಿದ ನಂತರ ಸಕ್ಸಸ್ಫುಲ್ ಅನ್ನೋ ಮೆಸೇಜ್ ಕಾಣಿಸುತ್ತೆ. ಆ ನಂತರ ಪುನಃ ಆನಂದ ಪೋರ್ಟಲ್ ಲಾಗಿನ್ ಮಾಡಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಕನ್ಸಾಲಿಡೇಟೆಡ್ ಸಮರಿಗೆ ಹೋಗ್ಬಿಟ್ಟು ಅಲ್ಲಿ ಅಕ್ಸೆಸ್ ID ಕೊಟ್ಟು ಸರ್ಚ್ ಮಾಡಿದಾಗ ಪೇಮೆಂಟ್ ಸ್ಟೇಟಸ್ಸು ಹಾಗೆ BOC ಕ್ರಿಯೇಟೆಡ್ ಆಪ್ಷನ್ಸು ಗ್ರೀನಲ್ಲಿ ಕಾಣಿಸುತ್ತೆ. ಅದು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ನಂತರ MHR ಕಂಪ್ಲೀಟೆಡ್ ಇನ್ನ ಪೆಂಡಿಂಗ್ ಇದೆ. ಅಂದರೆ ಒಂದೊಮ್ಮೆ ಎಲ್ಲೋ ಕಲರಲ್ಲಿ ಕಾಣಿಸ್ತಾ ಇದೆ ಅಂದರೆ ಅದಕ್ಕೆ ಬೇಕಾಗಿಲ್ಲ ಅಂತ ಅರ್ಥ. ಯಾವುದೋ ಕಲರ್ ಇಲ್ಲ ಅಂತ ಹೇಳಿದರೆ ಅದಕ್ಕೆ MHR ಪೆಂಡಿಂಗ್ ಇದೆ ಅಂತ ಅರ್ಥ. MHR ಇನ್ಬಾಕ್ಸಲ್ಲಿ ನೋಡಿದಾಗ ಅದು ಆ ಹೆಸರು ಮತ್ತು ಅಕ್ಸೆಸ್ ID ಎಲ್ಲ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ MHR ಕಂಪ್ಲೀಟ್ ಮಾಡಬೇಕಾಗತ್ತೆ. ಇದು ಕ್ಯಾಟಗರಿ 2 ಲೇಡಿ ಆಗಿರೋದ್ರಿಂದ ಹಾಗೆ ಮೈನರ್ ಲೈಫ್ ಆಗಿರೋದ್ರಿಂದ ಇಬ್ಬರದ್ದು MHR ಕೊಡಬೇಕಾಗುತ್ತೆ, ಮಗುವಿಂದು ಮತ್ತು ತಾಯಿ ಅಂದರೆ ಪ್ರಪೋಸರ್ದು. ಈ MHR ಪೋರ್ಷನ್ ಬಗ್ಗೆ ಏಜೆಂಟ್ ಆಗಿರೋರು ಯಾವುದೇ ತಲೆ ಕೆಡಿಸ್ಕೋಬೇಕಂತಿಲ್ಲ. ಅದು ಡೆವಲಪ್ಮೆಂಟ್ ಆಫೀಸರ್ ಅಥವಾ SBA ಅಥವಾ ನಿಮ್ಮ CLI ಆಗಿರೋರು ಅವರು ಮಾಡ್ತಾರೆ. ಅದರಿಂದ MHR ಫಿಲಪ್ ಮಾಡೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಬಟ್ ಫಿಲಪ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. MHR ಕಂಪ್ಲೀಟ್ ಆದ ನಂತರ ಕನ್ಸಾಲಿಡೇಟೆಡ್ ಸಮರಿನಲ್ಲಿ ಅಕ್ಸೆಸ್ ID ಕೊಟ್ಟು ಫೆಚ್ ಡೀಟೇಲ್ಸ್ನ ಮಾಡಿದವಾಗ ಈ ರೀತಿ ಲಾಸ್ಟ್ 2 ರಿಕ್ವೈರ್ಮೆಂಟ್ ಬಿಟ್ಟು ಮಿಕ್ಕಿದೆಲ್ಲ ಗ್ರೀನ್ ಕಲರಲ್ಲಿ ಕಾಣಿಸುತ್ತೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು 2 ಆಪ್ಷನ್ಸ್ ಏನಿದೆಯೋ ಅದು ಆಫೀಸ್ NB ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ. ಒಂದೊಮ್ಮೆ ಮೆಡಿಕಲ್ ಏನಾನ ರಿಕ್ವೈರ್ಮೆಂಟ್ ಇದ್ದರೆ ಅವರು TPAಗೆ ಇಂಟಿಮೇಟ್ ಮಾಡಿ ಮೆಡಿಕಲ್ ಸಹ ಮಾಡಿಸ್ತಾರೆ. ಸೊ ಇದು ಕ್ಯಾಟಗರಿ 3 ಲೇಡಿ ವಿತ್ PWB ರೈಡರ್ ಜೊತೆಗೆ ಮಾಡಿರೋದ್ರಿಂದ ಇದಕ್ಕೆ ಮೆಡಿಕಲ್ ರಿಕ್ವೈರ್ಮೆಂಟ್ ಇತ್ತು. ಅದು ಸಹ ಕಂಪ್ಲೀಟ್ ಮಾಡಿ ಆಮೇಲೆ ಪಾಲಿಸಿ ಕಂಪ್ಲೀಟ್ ಆಗಿದೆ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಒಂದೊಮ್ಮೆ ವಿಡಿಯೋ ತಮಗೆ ಇಷ್ಟ ಆಯಿತು, ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ತಮ್ಮ ಅನಿಸಿಕೆಗಳು ಸಜೆಷನ್ಸ್ ಏನಾನೇ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಪುನಃ ತಮ್ಮೆಲ್ಲರನ್ನ ಭೇಟಿಯಾಗುತ್ತೇನೆ.